ಹರಿ ಓಂ. ಮಾಘ ಮಾಸದ 2ನೇ ಅಧ್ಯಾಯ ಮಂತ್ರ. ಓಂ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹಿಂದೆ ಸೂರ್ಯವಂಶದಲ್ಲಿ ದಿಲೀಪನೆಂಬ ಮಹಾಪರಾಕ್ರಮಿಯು ಪರಮ ಧಾರ್ಮಿಕನೂ ಆದ ರಾಜನಿದ್ದನು. ಆತನು ಅನೇಕ ಯಜ್ಞ ಯಾಗಾದಿಗಳನ್ನು ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿಯಾಗಿದ್ದನು. ಅಯೋಧ್ಯಾಧಿಪತಿಯಾದ ಆತನು ಬೇಟೆಗಾಗಿ ಒಂದು ದಿನ ಅಡವಿಗೆ ತೆರಳಿದನು. ಬೇಟೆಗೆ ಬೇಕಾದ ಸಕಲ ಆಯುಧಗಳನ್ನು ಹಾಗೂ ಯೋಧರನ್ನು ಕರೆದುಕೊಂಡು ಅಡವಿಯನ್ನು ತಲುಪಿದಾಗ ಅಲ್ಲಿ ಅನೇಕ ಕ್ರೂರ ಮೃಗಗಳು ಎದುರಾದವು. ಆ ಕ್ರೂರ ಮೃಗಗಳು ಪಕ್ಕದ ಗ್ರಾಮಸ್ಥನ ಜನರ ಮೇಲೆ ಆಗಿಂದಾಗೆ ದಾಳಿ ಮಾಡಿ ಅವರನ್ನು ಹಿಂಸೆ ಮಾಡುತ್ತಿದ್ದವು. ದಿಲೀಪನು ಮೃಗಗಳನ್ನು ತನ್ನ ಅಪ್ರತಿಮವಾದ ಧನುರ್ವಿದ್ಯಾ ಬಲದಿಂದ ಸಂಹರಿಸಿದನು. ದಿಲೀಪನು ಒಂದು ಮೃಗದ ಮೇಲೆ ಬಾಣ ಪ್ರಯೋಗ ಮಾಡಲು ಅದು ಆತನಿಂದ ತಪ್ಪಿಸಿಕೊಂಡು ಹೋಗಿ ಮಾಯವಾಯಿತು. ರಾಜನು ಅದನ್ನು ಬಿಡದೆ ಬೆನ್ನಟ್ಟಿದನು. ಆಗ ಆ ಬ್ರಾಹ್ಮಣನು, ರಾಜನ್, ಮೊದಲು ಈ ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬಾ, ಅನಂತರ ನಾನು ನಿನಗೆ ಈ ಮಾಘ ಮಾಸದ ಮಹಾತ್ಮೆಯನ್ನು ವಿವರವಾಗಿ ತಿಳಿದುಪಡಿಸುತ್ತೇನೆ ಎಂದನು. ಬ್ರಾಹ್ಮಣನ ಆದೇಶದಂತೆ ರಾಜನು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಬಂದಾಗ ಆ ಬ್ರಾಹ್ಮಣನು, ರಾಜ, ನಿಮ್ಮ ಆ ಮೃಗವು ಒಂದು ದಟ್ಟವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿತು. ಅಷ್ಟು ಹೊತ್ತಿಗೆ ಬಾಯಾರಿದ ರಾಜನು ನೀರಿಗಾಗಿ ತನ್ನ ಪರಿವಾರದೊಡನೆ ಕೊಳವೊಂದನ್ನು ಹುಡುಕತೊಡಗಿದನು. ಸುದೈವದಿಂದ ಅವರಿಗೊಂದು ಸರೋವರ ಗೋಚರವಾಯಿತು. ಇದನ್ನು ನೋಡಿ ಆನಂದಿತನಾದ ರಾಜನು ಅದರ ಬಳಿ ಬಂದು ತಾವರೆಗಳಿಂದಲೂ ಇತರ ಅನೇಕ ಪುಷ್ಪಗಳಿಂದಲೂ ನಯನ ಮನೋಹರವಾಗಿದ್ದ ಸರೋವರದ ಸೌಂದರ್ಯವನ್ನು ಮೆಚ್ಚಿದನು. ದಿಲೀಪ ಮಹಾರಾಜನು ಆತನ ಪರಿವಾರವು ತಮ್ಮ ಬಾಯಾರಿಕೆ ದಣಿವುಗಳನ್ನು ಪರಿಹರಿಸಿಕೊಂಡರು. ಆ ಸರೋವರದ ದಡದಲ್ಲಿದ್ದ ಆಲದ ಮರದಲ್ಲಿ ನೆರಳಲ್ಲಿ ಕ್ಷಣಕಾಲ ವಿಶ್ರಮಿಸಿಕೊಂಡು ಇನ್ನೇನು ರಾಜಧಾನಿಯತ್ತ ಹೊರಳಲಿದ್ದಾಗ ಅನೇಕ ಮೃಗಗಳು ಅಲ್ಲಿಗೆ ನೀರು ಕುಡಿಯಲು ಬಂದವು. ಅವುಗಳನ್ನು ನೋಡಿದ ರಾಜನು ಅವುಗಳನ್ನು ತನ್ನ ಮನಸಾರೆ ಬೇಟೆಯಾಡಿದನು. ರಾಜನ ಪರಿವಾರವು ಇನ್ನೇನು ಹೊರಳಲಿದ್ದಾಗ ಅವರಿಗೆ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಎದುರಾದನು. ಆತ ಬ್ರಹ್ಮ ತೇಜಸ್ಸು ಅಪ್ರತಿಮವಾಗಿತ್ತು. ದಿಲೀಪನು ಆತನನ್ನು ಕಂಡು ಕೂಡಲೇ ತಲೆಬಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡಿದನು. ಆ ಬ್ರಾಹ್ಮಣನು ರಾಜನು ಕ್ಷಣಕಾಲ ಗಮನಿಸಿ, ರಾಜನ್, ಅತ್ಯಂತ ಪುಣ್ಯಕರವಾದ ಮಾಘ ಮಾಸವಿದು. ಎದುರಿಗೆ ನೀರು ತುಂಬಿದ ಸರೋವರವೂ ಇದೆ. ಹೀಗಿರುವಾಗ ಮಾಘ ಸ್ನಾನ ಮಾಡಿ ನೀನು ಹೊರಡಬಾರದೆ? ಮಾಘ ಮಾಸದ ದಿವ್ಯ ಮಹಿಮೆ ನಿನಗೆ ತಿಳಿಯದೆ ಎಂದು ಕೇಳಿದನು. ದಿಲೀಪನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ನನಗೆ ತಿಳಿಯದು. ನಾನು ಬೇಟೆಗೆ ಬಂದವನು. ಅರಮನೆಯಲ್ಲಿದ್ದರೆ ಪುರೋಹಿತರು ನೆನಪು ಮಾಡಿಕೊಡುತ್ತಿದ್ದರು. ಆದ್ದರಿಂದ ಈ ಮಾಘ ಮಾಸದ ಮಹಿಮಾ ವಿಶೇಷಗಳನ್ನು ತಾವೇ ಹೇಳಬೇಕು ಎಂದು ಭಕ್ತಿಯಿಂದ ಕೋರಿದನು. ಸೂರ್ಯವಂಶದ ಕುಲಗುರು ವಸಿಷ್ಠರು ಆಗಾಗ ನಿನ್ನಲ್ಲಿಗೆ ಬಂದು ಹೋಗುತ್ತಿರುತ್ತಾರಲ್ಲವೇ? ಅವರಿಂದ ಮಾಘ ಮಾಸದ ಮಹಿಮೆಯನ್ನು ತಿಳಿದುಕೋ, ಅವರಿಗೆ ತಿಳಿದೇನೂ ಇಲ್ಲ ಎಂದು ಹೇಳಿ ತಾನು ತನ್ನ ಪಾಡಿಗೆ ಮುಂದುವರೆದನು. ದಿಲೀಪನು ದಾರಿಗಾಣದೆ ಅಯೋಧ್ಯ ನಗರಿಗೆ ಹಿಂತಿರುಗಿದನು. ಆದರೆ ಬ್ರಾಹ್ಮಣನ ಮಾತು ಆಗಾಗ ನೆನಪಿಗೆ ಬರುತ್ತಿತ್ತು. ಒಂದು ದಿನ ಅರುಣೋದಯಕ್ಕೆ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮಂತ್ರಿ ಸಚಿವರೊಡನೆ ವಸಿಷ್ಠರ ಆಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದನು. ಆ ಸಮಯದಲ್ಲಿ ವಸಿಷ್ಠರು ತಪೋನಿರತರಾಗಿದ್ದರು. ಶಿಷ್ಯರು ವೇದಾಧ್ಯಯನ ಮಾಡುತ್ತಿದ್ದರು. ರಾಜನು ಅವರ ತಪಸ್ಸಿಗೆ ಭಂಗ ತರಲು ಬಯಸದೆ ಸ್ವಲ್ಪ ಕಾಲ ಕಾದನು. ಆಗ ತಪಸ್ಸಿನಿಂದೆದ್ದ ವಸಿಷ್ಠರು ರಾಜನ ಸತ್ಕಾರವನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿದರು. ರಾಜನ್, ನೀನಿಗೆ ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದರು. ದಿಲೀಪನು, ಗುರುಗಳೇ, ತಮ್ಮ ಮೂಲಕ ನಾನು ರಾಜಧರ್ಮ ಹಾಗೂ ಅನೇಕ ಪುರಾಣ ಇತಿಹಾಸಗಳನ್ನು ಕೇಳಿ ಸಂತೋಷಿತನಾಗಿರುವೆ. ಆದರೆ ಮಾಘ ಮಾಸದ ಮಹಾತ್ಮೆ ಹಾಗೂ ಅದರ ವಿಧಿವಿಧಾನಗಳನ್ನು ತಮ್ಮಿಂದಲೇ ತಿಳಿಯುವ ಬಯಕೆಯಿಂದ ತಾವು ಪರಮ ಪಾವನನಾದ ಈ ದಿವ್ಯ ಕಥಾಮೃತವನ್ನು ನನಗೆ ಹೇಳಬೇಕು ಎಂದು ಕೋರಿದರು. ವಸಿಷ್ಠರು, ಹೇ ಮಹಾರಾಜ, ಸಮಂಜಸವಾದ ಪ್ರಶ್ನೆಯನ್ನೇ ಕೇಳಿರುವೆ. ಈ ಮಾಘ ಮಾಸದ ಮಹಿಮೆಯನ್ನು ಎಲ್ಲರೂ ತಿಳಿಯಬೇಕಾಗಿದೆ, ತಿಳಿದು ಆಚರಿಸಲೇಬೇಕು. ಮಾಘ ಮಾಸದ ಪೂರ್ಣ ಮಹಿಮೆಯು ನನಗೆ ತಿಳಿಯುವುದು. ಕೇವಲ ಮಾಘ ಸ್ನಾನ ಮಾತ್ರದಿಂದಲೇ ಅನೇಕ ಯಜ್ಞಗಳ ಫಲವು ಸಿಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಇತರ ವ್ರತಗಳ ಆಚರಣೆಯಿಂದ ತಾತ್ಕಾಲಿಕವಾದ ಪುಣ್ಯಗಳು ದೊರೆಯಬಹುದು. ಆದರೆ ಮಾಘ ಮಾಸದ ಸ್ನಾನ ಪೂಜಾದಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದ್ದೇ ಆದರೆ
ಶಾಶ್ವತವಾದ ಸದ್ಗತಿ ದೊರೆತು ಇಹ ಪರ ಸುಖ ಸಿಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕಿಂತ ಉತ್ತಮವಾದ ವ್ರತ ಬೇರೊಂದಿಲ್ಲ ಎಂದು ವಶಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳಿದರ ಮೇಲೆಗೆ ಮಾಘ ಮಾಸದ ಮಹಾತ್ಮೆಯ 2ನೇ ಅಧ್ಯಾಯವು ಸಂಪೂರ್ಣವಾಯಿತು. ಹರಿ ಓಂ.